ಕೈಗೆ ಸಿಕ್ತಿಲ್ಲ. ಅವನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಚೆನ್ನಾಗಿ ದಬಾಯಿಸ್ಬಿಡ್ತೀನಿ. ವೈಶಾಲಿ ಹೋಗಿ ಹೇಳು, ದಬಾಯಿಸ್ತಾಳೆ. ಅವಳು ಊರಲ್ಲಿ ಇಲ್ಲ ಅಂತ ತಾನೆ ನಾನು ನಿಮ್ಗೆ ಹೇಳ್ತಾ ಇರೋದು. ಆಂಟಿ, ನೀವು ನಮ್ಮ ಅಕ್ಕನ ಕ್ಲೋಸ್ ಫ್ರೆಂಡ್ ಅಲ್ವಾ? ಹೌದು. ಅವಳು ತಿನ್ನುದಿನ ತಿನ್ ಮುಖಾಂತರ ನಿಮ್ ಮೈಗೆ ಸೇರ್ಸಿರ್ತಾಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇವತ್ತು ಆ ಗತ್ತನ್ನ ನೀವು ಹೊರಗಡೆ ತರಬೇಕು. ಆ ಮಂಜನ್ಗೆ ಚೆನ್ನಾಗಿ ದಬಾಯಿಸ್ಬೇಕು. ಫೋನ್ ಮಾಡಿ. ಹಲೋ ಮಂಜು ಬಂಗಾರಿ, ಎಲ್ಲಿದ್ದೀಮಾ? ಅವ್ರು ಒಂಟಿ ನೋಡು. ಹಲೋ ಮಂಜು ಬಂಗಾರಿ, ಎಲ್ಲಿದ್ದೀಮಾ? ಗತ್ತು 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 ಗತ್ತ? ಏ ಮಂಜು, ಎಲ್ಲ ಇದೆಯಾ? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ? ಯಾವಾಗ ಬೇಕಾದ್ರೂ ಮನೆಗೆ ಬರ್ತೀಯ, ಯಾವಾಗ ಬೇಕಾದ್ರೂ ಮನೆಯಿಂದ ಹೊರಟೋಗ್ತೀಯಾ? ಈಗಿಂದೀಗ್ಲೇ ಮನೆಗೆ ಬಾ, ವೈಶಾಲಿ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಅಯ್ಯೋ ಕುಡಿ. ಏ ಮಂಜ, ನಾನು ವೇದ ಫ್ರಮ್ ರೇಡಿಯೋ ನಾದ ನಿನ್ಗೋಸ್ಕರ ಮನೇಲಿ ಕಾಯ್ತಾ ಇದೀನಿ. ಫೋನ್ ಇಡೋದ್ರ ಒಳಗಡೆ ಬೇಗ ಮನೆಗೆ ಬರ್ಬೇಕಷ್ಟೇ. ಕೊಡಿಲಿ. ಏನೋ ಫೋನ್ ಇಡೋದ್ರೊಳಗಡೆ ಆಗಲ್ವಾ? ಆಯ್ತು, 8 ನಿಮಿಷ ಕೊಡ್ತೀನಿ. ಅಷ್ಟ್ರಲ್ಲಿ ಮನೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅಲ್ಲಿಂದ ಹಾಗೆ ತೀರ್ಥಹಳ್ಳಿ ಹೊರಟ್ಬಿಡು. ಹೆಂಗೆ? ಅಯ್ಯೋ 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 ಅಯ್ಯೋ, ವಾನ್ಕೆಗೆ ಹೆದರಲ್ಲ, ವಾಟೆಗೆ ಹೆದರಲಿಲ್ಲ, ಈ ವೈಶಾಲಿ ಮೇಡಮ್ಗೆ ಹೆದರ್ಬೇಕಲ್ಲಪ್ಪ. ವೇದಮ್ಮ, ವೇದಮ್ಮ, ಎಲ್ಲಿ ನಿಮ್ಮ ಅಕ್ಕ? ನಮ್ಮ ಅಕ್ಕ ಊರಲ್ಲಿ ಇಲ್ಲಪ್ಪ. ಮತ್ತೆ ಫೋನ್ ಮಾಡಿಸಿದ್ದು? ಫೋನ್ ಮಾಡ್ಸಿದ್ ನಾನೇ ಪಾರು ಆಂಟಿ ಹತ್ರ. ಸುಮ್ನೆ ನಿನ್ ಮನೆಗ್ ಬೇಗ ಬರ್ಲಿ ಅಂತ. ಬೇರೆಕ್ಕೆ ಜಂಪರ್ ಮೇ ಕಾರಿನ ಬಂಪರ್. ನೀ ಮಾಡಿ ಅಂತ ಗೊತ್ತಿದ್ರೆ ನಾ ಬರ್ತಾನೆ ಇರಲ್ಲ. ಬರ್ಲಾ? ರಾಜ ಮುದ್ದು ರಾಜ, ನೂಕುವಂಥ ಕೋಪ ನನ್ನಲ್ಲೇಕೆ? ಸರಸದ ವೇಳೆ ದೂರ ನಿಲ್ಲಬೇಕೆ? ಕೋಪ ಬೇಕೆ? ನಿನಗಾಗಿ ಬಂದೆ, ಒಲವನ್ನು ತಂದೆ, ನನ್ನದೆಲ್ಲ ನಿಂದೆ. ಈಗ ಹೋಗಿ ಹಂಗ್ ಬಂದೆ. ಮಂಜ, ಬಾ ಇಲ್ಲಿ. ಎಲ್ಗ್ ಹೋಗ್ತಿದ್ಯಾ? ನಾನ್ ನಿನ್ ಜೊತೆ ಆಟ ಆಡ್ಬೇಕು. ಹೋಗ್ಲತ್ತಲೆ ಎಂತ ಆಟ? ಮಂಜ, ನಿನ್ನೆ ಹೈಸ್ಕೂಲ್ ಹತ್ರ ಹೋಗಿದ್ದೆ. ಮಕ್ಕಳೆಲ್ಲ ಜೂಟಾಟ ಆಡ್ತಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾನು ತೀರ್ಥಹಳ್ಳಿಲಿರೋ ಹೊತ್ತಿಗೆ ಹುಲ್ಕೊಂಡ ಸಂಧಿ ಆಟ ಆಡ್ತಿದ್ದೆ. ನೀನು ಹೈಸ್ಕೂಲ್ ದಿನನೆಲ್ಲ ನೆನಪು ಮಾಡ್ಬೇಡ. ಆದ್ರೆ ಈಗ ನಾನು ನಿನ್ ಜೊತೆ ಜೂಟಾಟ ಆಡ್ಬೇಕು. ಸುಮ್ಮನಿರಮ್ಮ, ನೀನೇನ್ ಚಿಕ್ಕವಳಲ್ಲ, ದೊಡ್ಡವಳು. ಜೂಟಾಟ ಆಡೋದು ಚಿಕ್ಕ ಮಕ್ಳು ಮಾತ್ರ. ಹಾಗಲ್ಲ ಕಣೋ, ಜೂಟಾಟ ಆಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೋಡು, ನೀನ್ ಜೂಟ್ ಅಂದಾಗ ನಾನ್ ನಿನ್ನ ಮುಟ್ಬೇಕು, ನಾನ್ ಜೂಟ್ ಅಂದಾಗ ನೀನ್ ನನ್ನ ಮುಟ್ಬೇಕು. ಈ ರೀತಿ ಒಬ್ರನ್ನೊಬ್ರು ಹಿಡಿದ್ರೆ ಔಟ್ ಆದ ಹಾಗೆ. ಹೇಗೆ? ತೆರಿಕೆ ಒಂದ್ಸರಿ ಇವ್ರಿಂದ ಜೀವನದಲ್ಲಿ ತಪ್ಪಿಸ್ಕೊಂಡ್ರೆ ಸಾಕಾಗ್ಬಿಟ್ಟದೆ. ವೇದಮ್ಮ, ಒಂದ್ ಕೆಲಸ ಮಾಡು. ನೀನ್ ಆ ಕಡೆ ತಿರ್ಕ, ಕೈನ ಹಿಂಗೇ ಇಡ್ಕ. 1 2 3 4 ಅಂತ ಹೇಳು. ನಾನು ಜೂಟ್ ಅಂತೀನಿ, ಅವಾಗ ಕಣ್ಬಿಟ್ಕೊಂಡು ಓಡ್ಬಾತಾ. ಮಂಜ, ಇದೆಂತ ಆಟನೋ? ಇದು ಡೌನ್ ಕೌಂಟ್ ಆಟ. ಇದು ಡೌನ್ ಕೌಂಟ್ ಅಲ್ಲ, ಕೌಂಟ್ ಡೌನ್. ನೋಡು, ಗೊತ್ತಿದ್ರೆ ಹೇಳಲ್ಲ. ರೆಡಿ? ಸ್ಟಾರ್ಟ್. 1 2 3 ಹೇಳು. ಜೂಟ್ ಅಂತೀನಿ. 1 2 3 4 5 6. ಮಂಜ, ಬೇಗ ಜೂಟ್ ಅನ್ನು. 7 8 9 10 11. ಜೂಟ್ ಅನ್ನು. 12 13 14. ನೀನ್ ಅಂದಿಲ್ಲ ಅಂದ್ರೆ ನಾನೇ ಅಂತೀನಿ. ಮಂಜ ಜೂಟ್. ಇವನೇ ಜೂಟ್ ಆಗ್ಬಿಟ್ಟಿದ್ದಾನೆ. ತೋ ನನ್ನ ಹಣೆ ಬರವೇ. ನಿನ್ನೆ ನೋಡ್ರೆ ಜೂಟಾಟ, ಇವತ್ತು ಕಣ್ಣೆ ಮುಚ್ಚಾಲೆ. ಈ ಬಾಣ್ಲಿ ಜೊತೆಗೆ ಇನ್ನು ಏನೇನ್ ಆಟ ಆಡ್ಬೇಕೋ ಗೊತ್ತಿಲ್ಲ. ಕಣ್ಣು ಬಿಟ್ಕೊಂಡಾಗ್ಲೇ ಹುಡುಗಿರ್ನ ಹುಡ್ಕೋದ್ ಕಷ್ಟ. ಕಣ್ಣು ಮುಚ್ಕೊಂಡು ಹೆಂಗ್ ಹುಡ್ಕೋದು? ಟ್ರೈ ಮಾಡೋಣ. ವೇದಮ್ಮ, ರೆಡಿನಾ? ವೇದಮ್ಮ, ಬಾಮ್ಮ. ವೇದಮ್ಮ, 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 ಬಾಮ್ಮ. ವೇದಮ್ಮ, ಹೆಂಗೆ? ಶಿವನಿ, ನೀನ್ ಯಾಕೆ ನಾನು ತಪ್ಕೊಂಡೆ? ಅವನು ಅಂತ ತಪ್ಕೊಂಡ. ಮಾತ್ ಮರ್ಸ್ಬೇಡ. ನಾನ್ ನಿನ್ ತಪ್ಕೊಂಡ, ನೀನ್ ತಪ್ಕೊಂಡ್ಯ. ನೀನ್ ಯಾಕಮ್ಮ ಬಂದು ಸಿಕ್ಕಾಕೊಂಡೆ? ಕಣ್ಣಿಗೆ ಅರ್ಬಿ ಕಟ್ಕೊಂಡ್ ಕುಳಿಯ ಹೋಗೋ ಬರೋರ್ನೆಲ್ಲ ತಪ್ಕೊಂಡ್ ತಿಳಿಸ್ಬಿಡು. ಅದು ಶಿವನಿ, ತೂಕ ಹೆಚ್ಚು ಕಡಿಮೆ ಆದಾಗ್ಲೇ ನಂಗೆ ಗೊತ್ತಾಯ್ತು ಬೇರೆ ಯಾರು ಅಂತ. ಕಣ್ಣಿನ ಬಟ್ಟೆ ತೆಗೆದ್ಮೇಲೆ ನೀನು ಅಂತ ಗೊತ್ತಾಗಿದ್ದು. ಶಿವನಿ, 1.25 kg ಜಾಸ್ತಿ ಆಗಿದೆಯಮ್ಮ. ನನ್ನ 1.25 kg ಜಾಸ್ತಿ ಆಗ್ಯಾನಂತೀಯನೋ? ಹಂಗಂದ್ರೆ ನಿನ್ನ 1.25 kg ನಾನು ಕಡಿಮೆ ಮಾಡಬೇಕು. ತಿನ್ನು ಬೆಳಗೋಕುಂದ. ಪಾರು, ನೀನ್ ತಲ ಸವರ್ಬೇಡ. ನಾನಲ್ಲಿ ಪ್ರೊಡ್ಯೂಸರ್ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೆ. ನೀನು ಫೋನ್ ಮಾಡಿ ಬನ್ರಿ 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 ಅಂತಿದ್ದಲ್ಲ, ಏನು ವಿಷಯ? ಆಟ ಆಡ್ಬೇಕಿತ್ತು. ಲೇ, ನೀನ್ ಹೆಂಡತಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಿದ್ದಲ್ಲ, ಹೋಗ್ಬಿಟ್ಟು ಬರ. ನಾನೆಲ್ಲ ಹೇಳ್ತಾ? ಅಯ್ಯೋ, ನಿನ್ಗೇನು ಅರ್ಥ ಆಗಲ್ಲ. ಅದು ಯಾವ ಆಟನಮ್ಮ? ಜೂಟಾಟ ಆಡ್ಬೇಕು. ಅಲ್ಲಮ್ಮ ಪಾರು, ನಮಗಿಬ್ರು ಮಕ್ಕಳಾಗಿ ಅವರು ಜೂಟಾಟ ಆಡೋ ಟೈಮಲ್ಲಿ ನಾವಿಬ್ರು ಆಡೋಣ ಅಂತೀಯಲ್ಲಮ್ಮ, ಯಾವ ನ್ಯಾಯ? ಯಾಕ್ರಿ ಹಾಗೆ ಹೇಳ್ತೀರಾ?
ನಮ್ಮಿಬ್ರಿಗೂ ಮಕ್ಳು ಆಗಿಲ್ವಲ್ಲ ಅದಕ್ಕೆ ಜೂಟಾಟ ಆಡೋಣ ಅಂದಿದ್ದು. ಈ ರೀತಿ ಆಟ ಆಡ್ತಿದ್ರೆ ಯಾವ ನಮ್ಮ ಮಕ್ಕಳೇ ಆಗಲ್ಲ ಬಿಡು. ಸುಮ್ನೆ ಇರ್ರಿ. ಅಯ್ಯೋ ಅದ್ ಯಾವ್ದಮ್ಮ ಚಿಕ್ಕ ಮಕ್ಳ ತರ ಜೂಟಾಟ ಆಡೋದು. ರೀ ನಾವ್ ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಳ ತರನೇ ಇರ್ಬೇಕಂತೆ. ಅವಾಗ ನಾವು ಫುಲ್ ಹೆಂಗಾಗಿರ್ತೀವಿ. ದೊಡ್ಡವ್ರ ತರ ಚೆಸ್ ಆಡ್ತಾ ಕುತ್ಕೊಂಡ್ರೆ ಹೆಂಗೆಂಗೋ ಆಗ್ಬಿಡ್ತೀವಿ ಗೊತ್ತಾ? ಪೆದ್ದಿ ಪಾರು ನೋಡಮ್ಮ, ಚೆಸ್ ಆಡೋದು ಬುದ್ಧಿವಂತಿಕೆ ಬೆಳೆಯೋದಕ್ಕೋಸ್ಕರ. ಬುದ್ಧಿ ಇಲ್ಲದೆ ಇರೋರೇ ಆಟ ಆಡೋದು. ರೀ, ಆಟ ಆಡಿದ್ರೆ ದೇಹಕ್ಕೆ ವ್ಯಾಯಾಮ ಆಗ್ಬೇಕು ಅಂತ ಆಟ ಆಡ್ಬೇಕು ಗೊತ್ತಾ? ಪಾರು 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 ಚೆಸ್ ಆಡಿದ್ರು ವ್ಯಾಯಾಮ ಆಗುತ್ತಮ್ಮ. ಹೇಗೆ ಅಂತೀಯಾ? ಆನೆ ಒಂಟೆ ಕುದುರೆನೆಲ್ಲ ಎತ್ತೆತ್ತಿಡಲ್ವಾ? ಏನ್ ಮಹಾ 5-5 ಗ್ರಾಮ್ನ ಎತ್ತಿಟ್ಬಿಟ್ರೆ ವ್ಯಾಯಾಮ ಆಗ್ಬಿಡುತ್ತಾ? ಏನಂತ ಮಾತಾಡ್ತೀರಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನಿಮಗೆ ಜೂಟಾಟ ಆಡ್ಲೇಬೇಕು ಆಡ್ಲೇಬೇಕು ಆಡ್ಲೇಬೇಕು. ರೀ ಬನ್ರಿ ನೀವು ಜೂಟಾಟ ಆಡೋಣ. ನಡಿಯ ಜೂಟಾಟ ಆಡ. ಬೇಡ ಕಣ, ಅವಳ ಜೊತೆ ಜೂಟಾಟ ಆಡಕ್ ಹೋದ್ರೆ ಜುಟ್ಟು ಹಿಡ್ಕೊಂಡ್ಬಿಡ್ತಾಳೆ. ಪರಮ ಅದಕ್ಕೂ ಕೆಲಸ ಮಾಡೋಣ. ಅವ್ರು ನಾವ್ ಇಲ್ಲಿದ್ರೆ ಸುಮ್ನೆ ಬಿಡಲ್ಲ. ಅದಕ್ಕೆ ಹೊರಗಡೆ ರೋಡಲ್ಲಿ ಆಟ ಆಡ್ತಾ ಎಸ್ಕೇಪ್ ಆಗ್ಬಿಡೋಣ. ಅವ್ರು ಹುಡುಕ್ತಾ ಇರ್ಲಿ. ಕರೆಕ್ಟಾಗಿ ಹೇಳ್ದೆ ಕಣ. ಏನಿಲ್ಲಮ್ಮ, ನಿಮ್ ವಿಷಯ ನಮ್ಮ ಮಾತು. ಒಂದ್ ನಿಮಿಷ ಹೇಳ್ತೀನಿ. ಲೇ ವಾಸ, ಈ ಕಿತ್ತೋಗಿರೋ ಟೇಪ್ ರೆಕಾರ್ಡಲ್ಲೂ ಒಂದೊಂದ್ಸತಿ ಕ್ಯಾಸೆಟ್ ಪ್ಲೇ ಆಗುತ್ತೆ ಅನ್ನೋದನ್ನ ನೀ ತೋರಿಸ್ಕೊಟ್ಟಿದ್ದೆ ಕಣ. ಕೀಪಿಟ ಪೈಸೆ. ರೀ, ಜೂಟಾಟ. ಇಲ್ಲಮ್ಮ, ಇಲ್ಲಿ ಬೇಡ. ಮನೆ ಚಿಕ್ಕದು, ಇಲ್ಲಿ ಆಡಿದ್ರೆ ಎಲ್ಲ ಅವಾಗ ತಗ್ಲಾಕೊಂಡ್ಬಿಡ್ತೀವಿ. ಅದಕ್ಕೆ ರಸ್ತೆಗೆ ಹೋಗಿ ಆಡೋಣ, ಏನಂತ್ಯಾ? ಲೇ ವಾಸ, ಹುಡುಕಿ ಹುಡುಕಿ ಪೆದ್ದಿ ಅಂತೀರಿ ನಮ್ಮ ಮದುವೆ ಆಗ್ಬಿಡ್ತೀವಿ. ಹಲೋ ಪತಿ ಪರಮೇಶ್ವರ, ಎಲ್ಲ ಇದ್ದೀರಾ? ಅಯ್ಯೋ ನಾನೆಲ್ಲ ಇದ್ದೀನಿ ಬಿಡಮ್ಮ. ಓ, ನೀವ್ ಅಲ್ಲಿದ್ದೀರಾ? ರೀ, ನೀವು ದೂರದಲ್ಲಿ ನನ್ಗೆ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಹೌದಾ? ನಿಜವಾಗ್ಲೂ? ರೀ, ಆ ದೊಡ್ಡ ಮರದ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀರ್ತಾನೆ. ಹೌದು, ನೀನು ಬಂದು ಹಿಡಿಬೇಕು. ನಿನ್ ಕಡೆ ನೋಡ್ಬಿಟ್ರೆ ಆಗ್ಬಿಡುತ್ತಾ? ರೀ, ನಿಮ್ಗೆ ದಿಲ್ಲು, ಧೈರ್ಯ, ಗಟ್ಸು, ದಮ್ಮು ಅನ್ನೋದಿದ್ರೆ ಅಲ್ಲೇ ಇರ್ಬೇಕು. ನಾನ್ ಬಂದು ನಿಮ್ಮನ್ನ ಹಿಡಿತೀನಿ. ಕಳ್ಳಿ ಹಂಗೆಲ್ಲ ಹಿಡಿದ್ರೆ ಆಗುತ್ತಾ? ನೋಡಮ್ಮ, ನಾವು ಆಡ್ತಾ ಇರೋದು ಜೂಟಾಟ. ನಾನು ಓಡ್ತಾ ಇರ್ತೀನಿ, ನೀನು ಬಂದು ಹಿಡಿಬೇಕು. ಸ್ವಲ್ಪ ದಪ್ಪಗಿರೋಳು, ಸಣ್ಣ ಆಗ್ತೀಯಮ್ಮ. ನೋಡಲ್ಲೇ ಒಂಟಿ ಮನೆ ಕಾಣಿಸ್ತಿದೆಯಲ್ಲ, ಅದ್ರೊಳಗೆ ಹೋಗ್ತೀನಿ, ಬಂದು ಹಿಡಿ ನೋಡೋಣ. ಪಾಪ ಈ ವಾಸ ರುಕ್ಮಿಣಿ ತಪ್ಸ್ಕೊಂಬಿಟ್ರು. ಎಲ್ಲಿ ಹೋದ್ರೋ ಏನೋ, ಎಲ್ಲಾದ್ರೂ ಹೋಗ್ಲಿ, ಫಸ್ಟ್ ನಾವು ತಪ್ಪಿಸ್ಕೊಳ್ಳೋಣ. ಪತಿ ಪರಮೇಶ್ವರ, ಪತಿ ಪರಮೇಶ್ವರ, ಪತಿ ಪರಮೇಶ್ವರ, ಪತಿ ಪರಮೇಶ್ವರ. ಅಯ್ಯೋ ಏನಮ್ಮ? ನಿಲ್ಲಿ ಆದ್ರೂ ಓಡ್ಕೊಂಡು ಬಂದ್ರಲ್ವಾ? ಕಾಲು ಉಳುಕ್ ಬಿಟ್ಟಿದೆ. ಅದು ಕಾಲು ಹುಡುಕಿದೇನಮ್ಮ. ಹೋಲಿ ಬಿಡಮ್ಮ, ಬೇಜ ಮಕ್ಕೊಂಬಿಡ. ನಟಿಕೆ ತೆಗಿತೀನಿ, ಎಲ್ಲ ಸರಿ ಹೋಗುತ್ತೆ. ಇಡಮ್ಮ ಇಲ್ಲೇ. ಅದು ಕಾಲುಂಗುರ. ಅದು ಕಾಲು ನಮ್ಮ. ಅಯ್ಯೋ, ಬೆಳ್ಳಿ ರೇಟ್ ಜಾಸ್ತಿ ಆಗ್ಬಿಟ್ಟಿದ್ದೆಲ್ಲ, ಮಾರ್ಕೊಬಿಡೋಣ ಅನ್ಕೊಂಡೆ. ಹೋಗ್ಲಿ ಬಿಡಮ್ಮ. ಪಾರು, ಎಲ್ಲಿದ್ದೀವಿ ನಾವು? ರೀ, ಸೂಪರ್ ಹೌಸ್ ಅಲ್ವಾ? ಏನ್ ಸೂಪರ್ ಹೌಸ್, ಒಳ್ಳೆ ಹಂಟೆಡ್ ಹೌಸ್ ಇದ್ದಂಗಿದೆ. ಹಂಟೆಡು? ಈ ದೇವಭೂತ ಎಲ್ಲ ಇರ್ತಾವಲ್ಲಮ್ಮ, ಯಾರಾದ್ರೂ ಒಳಗಡೆ ಹೋದ್ರೆ ಮಟಾಶ್. ಹಲೋ ಅಣ್ಣ, ನಾನು ಶಿವ ಮಾತಾಡ್ತಿರೋದು. ಗೋಪಾಲ್ ಅಣ್ಣನ ಊರೆಲ್ಲ ಪುಕ್ಲ ಅನ್ಕೊಂಡವ್ರೆ. ಅಣ್ಣನ ಜೊತೆಲಿ ನಾನಿದ್ದೀನಿ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈನಲ್ಲೈತೆ. ಜಮೀನ್ ಡೀಲು ನೇರವಾಗಿ ಆಗ್ಬೇಕು. ಅಣ್ಣನಿಗೆ ಜಮೀನ್ ಸೇರ್ಬೇಕು. ಇಲ್ದೇ ಇದ್ರೆ ಅಲ್ಲೇ ನಿಮ್ಮ ಸಮಾಧಿ ಕಟ್ಬಿಡ್ತೀನಿ. ಆಮೇಲೆ ಕೊಟ್ಟವನ್ಗೂ ಸೇರ್ಬಾರ್ದು, ತಗೊಂಡವನ್ಗೂ ಸೇರ್ಬಾರ್ದು. ಸತ್ತವನು ಮಾತ್ರ ಸೇರ್ಬೇಕಾಗತ್ತೆ. ಹಂಗ್ ಮಾಡ್ಬಿಡ್ತೀನಿ, ಹುಷಾರ್. ಪಾರು, ನಾವು ದಾರಿ ತಪ್ಪಿ ಯಾವುದೋ ರೌಡಿಗಳ ಹತ್ರ ಬಂದ್ಬಿಟ್ಟಿದೀವಮ್ಮ. ರೀ, ಇದು ಹಂಟೆಡ್ ಹೌಸ್ ಅಲ್ಲ, ಫೈಟಿಂಗ್ ಹೌಸ್. ಸುಮ್ಮನೆ ಇರಮ್ಮ, ಅದನ್ನೇ ನಾನು ಹೇಳಿದ್ದು. ಯಾವ್ದೋ ಅಡ್ಡಕ್ಕೆ ನುಗ್ಬಿಟ್ಟಿದೀವಿ, ಬರೋದಂತೂ ಬಂದಿದೀವಿ. ಹೋಗೋದು ಸ್ವಲ್ಪ ಕಷ್ಟ ಇದೆಯಮ್ಮ. ರೀ, ಭಯ ಆಗ್ತಾ ಇದೆ. ಏನು ಆಗಲ್ಲ. ಇವಾಗ ನಾವ್ ಅನ್ಕೊಂಡಾಗೆ ಅಷ್ಟು ಸುಲಭವಾಗಿ ಹೊರಗಡೆ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಇದು 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆ? ಹಾ. ಸಮಯ ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ. ಪಾರೋ, ಇದು ಚೈತ್ರ ಕಾಲ ಅಲ್ಲ, ರೈತರ ಕಾಲ. ಯಾಮಾರು ನಮ್ ಕೇಡ್ಗಾಲ. ನೋಡು, ನಾವು ಸ್ವಲ್ಪ ಹೊತ್ತು ಇಲ್ಲೆಲ್ಲ ರೆಸ್ಟ್ ತಗೋಣ. ಆಮೇಲೆ ಯಾರು ಇಲ್ದಿರೋ ಟೈಮ್ ನೋಡಿ ಹೊರಗಡೆ ಹೋಗೋಣ. ನಡಿಯಮ್ಮ. ಕಾಲ್ ನೋವ್ತದೆ, ಎತ್ಕೊಂಡ್ ಹೋಗ್ರಿ. ನಿನ್ನ ನಾನ್ ಎತ್ಕೊಂಡ್ರೆ ನನ್ನನ್ನು ಎತ್ಕೊಳಕ್ 4 ಜನ ಬೇಕು. ಹಂಗೆ ಹಿಡ್ಕೊತೀನಿ, ನಡಿ. ದೂರದಕ್ಕೂ ಆಗ್ತಾ ಇಲ್ಲ. ಅಲ್ಲಮ್ಮ, ಬೀಳೋದು ಬಿದ್ದೆ, ಮೆತ್ತು ಬೀಳ್ಬೇಕು ತಾನೆ. ನೀವೇ ಮೆತ್ತಗ್ ಬೀಳಿಸ್ಬೇಕಾಗಿತ್ತು ತಾನೇ.
ಸಖತ್ತಾಗಿ ಹೇಳ್ದೆ. ಅಲ್ಲಮ್ಮ, ಜೂಟಾಟ ಆಡೋಣ ಅಂತ ಹೇಳಿದ್ ಯಾರು? ನಾನೇ ಜೂಟ್ ಅಂತ ಹೇಳಿದ್ ಯಾರು? ನಾನೇ ನನ್ನ ನಟಿಸ್ಕೊ ಬಂದಿದ್ ಯಾರು? ನಾನೇ. ಬಿದ್ದಿರೋದು ಯಾರು? ನಾನೇ. ಮತ್ತೆ ಎಲ್ಲ ನಿಂದೆ ತಪ್ಪಿಟ್ಕೊಂಡು ನನ್ಗೆ ಯಾಕೆ ಬೈತಾ ಇದೀಯಾ? ಆಗಿದ್ದಾಗೋಯ್ತು, ಎತ್ಕೊಂಡು ಹೋಗಿ. ಅಯ್ಯೋ ಸುಮ್ಮನೆ ಇರಮ್ಮ. ನಿನ್ನೇನಾದ್ರೂ ಎತ್ಕೊಂಡು 2 ಹೆಜ್ಜೆ ಮುಂದೆ ಇಟ್ರೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಲ್ಲಿ ಸುದ್ದಿ ಆಗ್ತಿವಿ. ಯಾಕ್ರಿ? ಎಲ್ಲಾದ್ರೂ ಇಲ್ಲಿ ಪಲ್ಲ ಮುಟ್ಟೆ ಹೊತ್ಕೊಂಡು ಹೋಗಕ್ ಸಾಧ್ಯನಾ? ನೀನ್ ಇಲ್ಲಿನಾ? ಬಾರು ಬಾಮ ಇಲ್ಲಿ. ಪುಟ್ಟ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ. ಮುಗೀತು ಕತೆ. ನನ್ ಕಾಟ. ಕಾಲ್ದಲ್ಲಮ್ಮ, ಅಲ್ಲಿ ನೋಡು ಡಾನು. ರೀ, ಅವನು ಡಾನ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪೇಪರ್ ಅಲ್ಲಿ ನೋಡಿದ್ನಮ್ಮ. ಅವನ್ನ ಪೊಲೀಸ್ನವ್ರು ಹುಡುಕ್ತಾ ಇದಾರೆ. ವಾಂಟೆಡ್ ಲಿಸ್ಟ್ ಅಲ್ಲಿ ಇದಾನಮ್ಮ. ಭಯಾನಕ ಖತರ್ನಾಕ್ ಅವನು. ನಮಗೆ ಸ್ವಲ್ಪ ಅಪಾಯವಿದೆಯಮ್ಮ. ಈಗ ಏನ್ ಮಾಡುದು? ಜಂಪ್ ಮಾಡ್ಬಿಡೋಣ. ನಾನು ಈ ಮ್ಯಾನು, ನೀ ಶಿ ಮ್ಯಾನು. ಜಂಪ್ ಮಾಡ್ಬಿಡೋಣ. ಸ್ವಲ್ಪ ಸುಮ್ಮನೆ ಇರಮ್ಮ. ನೋಡು, ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಒಂದು ಕೆಲಸ ಮಾಡು, ನಾನು ಹೋಗಿ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿವರೆಗೂ ನೀನು ಬೈಲಿ ಒಂದು ಬಾಲಿಕೆ ಫೋಸ್ ಕೊಡಮ್ಮ. ಹಾ, ಹಿಂಗೆ ನಿಂತಿರು. ಹಲೋ. ಅಯ್ಯ, ತಲೆ ಕೆಡ್ಸ್ಕೊಂಬೇಡ ನೀನು. ನೋಡೋ, ನೀನ್ ಮೋಸ ಮಾಡಿದ್ನಲ್ಲ ಆ ಗೋಪಾಲ, ನೀನ್ ಜಮೀನ್ ಕಿತ್ಕೊಂಡಿದ್ದೀನಿ ತಾನೆ. ತಲೆನೇ ಕೆಡ್ಸ್ಕೊಂಬೇಡ, ಅವ್ನ ತಲೆ ಎತ್ತು ಬಿಡ್ತೀನಿ. ಅದಕ್ಕೋಸ್ಕರ ನೀ ಅಡ್ಡಕ್ಕೆ ಬಂದಿದ್ದೀನಿ. ನೋಡು, 100 ಜನನ ಅಲ್ಲಲ್ಲಿ ಬಚ್ಚಿಟ್ಟಿದ್ದೀನಿ. ಅಯ್ಯ, ಅವನು ಒಳಗ್ ಬರ್ತಿದ್ದಂಗನೆ ಕಾತೆ ಕಾತಮ್ಮ. ಅವನು ಮಚ್ಚು ಲಾಂಗು ಇಟ್ಕೊಂಡಿದ್ರೆ ನಾವು ಮಚ್ಚು ಲಾಂಗು ಜೊತೆಗೆ AK-47 ಗನ್ನು ತರಿಸಿದೀನಿ. 100 ಜನ ಇದಾರೆ. ಅವನು ಒಳಗಡೆ ಬರ್ತಿದ್ದಂಗೆ ಒಳ್ಳೆ ಹುಲಿಗಳ ತರ ಅಟ್ಯಾಕ್ ಮಾಡ್ತಾರ ಅಷ್ಟೇ. ಅವನ ಕತೆ ಇವತ್ತು ಫಿನಿಶ್. ನೋಡು, ಅವನು ಒಳಗಡೆ ಬರ್ಲಿ ಅಂತ ಕಾಯ್ತಾ ಇದೀವಿ. ನೀನೀಗ ಫೋನ್ ಇಡು, ಏನು ಭಯ ಪಡ್ಬೇಡ. ಅಯ್ಯೋ ದೇವ್ರೆ, ಯಾವನು ಶತ್ರು ಬಂದು ನನ್ನಾಟದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ. ಏನಪ್ಪ ಗತಿ? ಯಾರು ಇವನು? ಈಗ ಏನ್ ಮಾಡೋದು? ಅಬ್ಬಾ, ಓಡಿ ಹೋದ ರೌಡಿ. ರೀ, ಏನಾಯ್ತು? ರೌಡಿ ಎದ್ರಕೊಂಡು ಓಡ್ಬಿಟ್ಟ. ರೌಡಿಗಳನ್ನ ಓಡಿಸ್ಬಿಟ್ರಾ? ಮತ್ತೆ? ವೆರಿ ಗುಡ್, ವೆರಿ ಗುಡ್. ಆದ್ರೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅಯ್ಯೋ, ಏನಮ್ಮ ಹಿಂಗ್ ಕೇಳ್ಬಿಟ್ಟೆ? ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಕತೆ ಕೇಳಿದ್ದೆ. ಆ ಕತೆ ಏನ್ ಗೊತ್ತಾ? ಒಂದು ಮೇಕೆ ಹುಲಿಗೂ ಹೋಗುತ್ತಂತೆ. ಅದೇ ಟೈಮ್ಗೆ ಹುಲಿ ಬರುತ್ತಂತೆ. ಆಗ ಮೇಕೆ ಹೆದರಲ್ಲ, ಧೈರ್ಯದಿಂದ ಒಂದು ಪ್ಲಾನ್ ಮಾಡುತ್ತೆ. ತನ್ನ ಕೊಂಬುಗಳನ್ನ ತೋರಿಸಿ ಹುಲಿಗೆ ಹೇಳುತ್ತಂತೆ, ನಾನು ನಿಮ್ಮೆಲ್ಲರಿಗಿಂತ ದೊಡ್ಡ ಪ್ರಾಣಿ. ಸಿಂಹ, ಹುಲಿ, ಆನೆ, ಕರಡಿ ಎಲ್ಲ ತಿಂದು ಮುಗಿಸ್ಬಿಟ್ಟಿದೀನಿ. ಈಗ ನೀನು ಬಂದಿದೀಯಾ, ಬಾ ತಿಂತೀನಿ ಅಂದ ತಕ್ಷಣ ಹುಲಿ ಎದ್ಕೊಂಡು ಹೋಯ್ತಂತೆ. ಅದೇ ಟ್ರಿಕ್ ಅನ್ನ ಇಲ್ಲಿ ಯೂಸ್ ಮಾಡದೆ ಅಷ್ಟೇ. ಹೌದಾ? ಐ ಲವ್ ಯು. ಐ ಲವ್ ಯು ಟೂ ಮಾ. ಹೌದು, ನೀನಕ್ಕಮ್ಮ ಕೈ ಹಿಂಗ್ ಹಿಡ್ಕೊಂಡಿದ್ಯಾ? ಕಲ್ಸು ಯಾಕಮ್ಮ? ಸುಮಾರು ಹೊತ್ತಿಂದ ಕೈನ ಹೀಗೆ ಹಿಡ್ಕೊಂಡಿದ್ದೆ ಅಲ್ವಾ, ಕೈ ಸ್ಟ್ರಕ್ ಆಗ್ಬಿಟ್ಟಿದೆ. ಯಾಕಣ ಈಗ ಬರ್ತಿದ್ದೀರಾ? ನೀನಂತ ಶಿಷ್ಯರನ್ನ ಇಟ್ಕೊಂಡ್ರೆ ಹೀಗೆ ಕಣ ಆಗೋದು. ಯಾಕಣ, ಏನಾಯ್ತು? ನನ್ನನ್ನ ಕೊಲೆ ಮಾಡ್ಬೇಕು ಅಂತ ನನ್ನ ಆಟದಲ್ಲಿ ಯಾರೋ ಕಾಯ್ತಾ ಇದ್ದಾರೆ. ಇದೆಲ್ಲ ನಿಂದೆ ಸಂಚು ಅಂತ ನನಗನ್ನಿಸ್ತಾ ಇದೆ. ಏನ್ ಹೇಳ್ತಿದ್ದೀರಾ ನೀವು? ನಾನು ನಿಮ್ ನಿಯತ್ತಿನ ನಾಯಿ, ಉಪ್ಪಿನ ಮನೆಗೆ ದ್ರೋಹ ಬಗ್ಗೆವನಲ್ಲ. ನನ್ ನಂಬಣ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಾರು ನಂಬಕ್ಕಾಗೋದಿಲ್ಲ ಕಣ. ನೀನು ಯಾರಿಗೇನು ಮೋಸ ಮಾಡಿದ್ಯೋ ಗೊತ್ತಿಲ್ಲ. ನೀನು ನನ್ನ ಕೊಲೆ ಮಾಡಿಸ್ಬೇಕು ಅಂತ ಯಾರನ್ನ ಕರ್ಕೊಂಬಂದು ಅಲ್ಲಿ ಇರ್ಸಿದ್ಯಾ? ಅಯ್ಯೋ ಅಣ್ಣ, ನಮ್ಮ ತಾಯಿನೇ ಹೇಳ್ತೀನಿ, ನಾನು ಅಂತವನಲ್ಲ. ನಿಜವಲ್ಲ ಹೇಳ್ತೀನಿ, ನಂಬಿ, ನನ್ನ ನಂಬಿ. ಸರಿ, ಈಗ ಒಂದು ಕೆಲಸ ಮಾಡೋಣ, ನಡೀರಿ ಹೋಗೋಣ. ಅದ್ಯಾರಿದ್ದಾರೋ ನಾನು ನೋಡ್ಕೊಳ್ತೀನಿ. ನಡಿಯೋಣ, ಸ್ಟಾರ್ಟ್ ಮಾಡೋಣ. ಬಾರು, ಅವನು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಹೋದ. ಮೋಸ್ಟ್ಲಿ ಇನ್ ಬರಲ್ಲ ಅನ್ಸುತ್ತೆ. ನಡಿಯಮ್ಮ ಹೋಗೋಣ. ಯಾಕಣ ಅಲ್ಲೇ ನಿಂತಿದ್ದೀರಾ? ಬನ್ನಿ. ಏಯ್, ನನ್ನನ್ನು ಕೊಲೆ ಮಾಡೋದಕ್ಕೆ ಅವರು ಸಂಚು ಮಾಡ್ಕೊಂಡಿದ್ದಾರೆ ಕಣೋ. ನಾನು ಒಳಗಡೆ ಹೋದ್ರೆ ನನ್ನ ಕತೆನ ಮುಗಿಸ್ಬಿಡ್ತಾರೆ. ಅಯ್ಯೋ ಅಣ್ಣ, ನಾನು ಇದ್ದೀನಲ್ಲ, ಯಾಕೆ ಭಯ ಬೀಳ್ತೀರಾ? ಬನ್ನಿ. ಆದರೂ ಭಯ ಆಗ್ತಿದೆ ಕಣೋ ನನಗೆ. ಓ ಸರಿ, ಒಂದು ಕೆಲಸ ಮಾಡೋಣ. ಹೇಗೂ ಹಗ್ಗ ಇದೆ, ನೀವು ಒಂದು ಕಡೆ ಕಟ್ಕೊಳ್ಳಿ, ನಾನೊಂದು ಕಡೆ ಕಟ್ಕೊಂತೀನಿ, ಆಯ್ತಾ? ಅದು ಏನು ಆಗುತ್ತೋ ಆಗಲಿ, ನಾನಿದ್ದೀನಿ. ಕಟ್ಕೊಳ್ಳೋಣ. ಸರಿ, ಕಟ್ಕೋ. ಯಾರು? ಒಬ್ಬ ಹೋದವನು ಒಬ್ಬನ ಜೊತೆಲಿ ಹಾಕೋ ಬಂದವನೆ. ಅವನ ಹೆಸರು ಶಿವು ಅಂತ. ಅವನ ಶಿಷ್ಯ. ಇಬ್ಬಿಬ್ರು ಬಂದಿದ್ದಾರೆ ಅಂದ್ರೆ ನಮ್ಮ ಕತೆ ಮುಗ್ದಂಗೆ. ಯಾಕ್ರಿ ಹೆದರ್ತೀರಾ? ಅವಾಗ್ಲೇ ಹೆದರ್ಸಿ ಓಡಿಸ್ಲಿಲ್ವಾ? ಹಂಗೆ ಹೆದರ್ಸಿ ಓಡ್ ಹೋಗ್ಬಿಡ್ತಾರೆ ಅಷ್ಟೇ. ಹಂಗಂತೀಯಾ? ಐಡಿಯಾ. ಕಾಲ್ ನೋವು ನಾನೇ ಎದ್ದೇಳ್ತೀನಿ. ಬಾಮ್ಮ, ಈ ಕಡೆ ಬಾ, ಈ ಕಡೆ ಬಾ.
ಬಾರು, ನೀನೇನು ಹೆದರ್ಕೊಂಬೇಡ. ಇವತ್ತು ಆ ಗೋಪಾಲ್ ಕತೆ ಮುಗ್ದಂಗೆ. ಮೊನ್ನೆ ಸ್ಕೆಚ್ ಹಾಕಿದ್ವಿ, ಜಸ್ಟ್ ಮಿಸ್ ಆಗ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ. ಯಾರೋ ವಿಷಯ ಲೀಕ್ ಮಾಡಿದಾರೆ ಅನ್ಸುತ್ತೆ. ಆದ್ರೆ ಇವತ್ತು ಆಗಾಗ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇವತ್ತು ಅವ್ನ ಶಿಷ್ಯನೇ ಬಿಟ್ಟಿದೀನಿ. ಅವ್ನ್ ಹೇಗಾದ್ರೂ ಮಾಡಿ ಒಳಗ್ ಕರ್ಕೊಂಡ್ ಬರ್ತಾನೆ, ಅದು ಹಗ್ಗ ಕಟ್ಟಿ ಕರ್ಕೊಂಡ್ ಬರ್ತಾನೆ. ಒಳಗ್ ಬಂದ ತಕ್ಷಣ ಅವನ ಕತೆ ಮುಗ್ದಂಗೆ. ನಮ್ ತಾಯಿ ಗೊತ್ತಲ್ಲ, ನಂಗೆ ಗೊತ್ತಿಲ್ಲ ಅಣ್ಣ. ನೀವ್ ತಮ್ಮ ಅಣ್ಣ, ನಿಮ್ ನಿಯತಿ ನಾಯಿ ಅಣ್ಣ ನಾನು. ಏಯ್, ನಿನ್ ನಾಟಕನೆಲ್ಲ ನಿಲ್ಸೋ. ನನ್ನ ಜೊತೆಲಿ ಇದ್ದುಕೊಂಡು ಈಗ ನನ್ನ ಕತೆನ ಮುಗ್ಸಕ್ಕೆ ಪ್ಲಾನ್ ಮಾಡಿದ್ಯಾ ನೀನು? ನನ್ನ ಮಕ್ಕಳು ನಿಮ್ಮಂತ ಅಯ್ಯೋ ಬಿಡಮ್ಮ, ಮನೆ ಬಂತು ಬಿಡಮ್ಮ. ಅಯ್ಯೋ 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 ಅಯ್ಯೋ. ಅಪ್ಪ ಅಂತೂ ಬಂದ್ರಲ್ಲ. ಅಯ್ಯೋ ಏನಮ್ಮ, ಸಣ್ಣದಾಗಿ ಶುರು ಮಾಡಿದ ಆಟ ದೊಡ್ಡ ಪಾಠನೇ ಕಲ್ಸ್ಬಿಡ್ತು. ನೀವು ಬರ್ತಿರೋ ಇಲ್ವಾ ಅಂತ ಭಯ ಆಗೋಗಿತ್ತು ನಂಗೆ. ನಿಂಗೇನು ಪ್ರಾಬ್ಲಮ್ ಆಗ್ಲಿಲ್ಲ ತಾನೇ? ಅಯ್ಯೋ ಯಾಕೆ ಹೇಳ್ತೀರಪ್ಪ ಅವ್ರೆ, ನಮ್ದೊಂದು ದೊಡ್ಡ ಕತೆ. ನಾವು ಓಡಿ ಓಡಿ ಸುಸ್ತಾಯ್ತು ಅಂತ ರಿಕ್ಷಾ ಹತ್ತಿದ್ವಾ, ನಮ್ ಕರ್ಮಕ್ಕೆ ನಾವು ಕುತ್ಕೊಂಡಿದ ತಕ್ಷಣ ಗಾಳಿನೇ ಹೊರಟೋಗದ. ಏಯ್, ಯಾರಿದ್ದೀರೋ ಬರ್ರೋ ಹೊರಗಡೆ. ತಾಕತ್ತಿದ್ರೆ ಬರ್ರೋ. ನೋಡ್ದಣ್ಣ, ಯಾರು ಇಲ್ಲ ಇಲ್ಲಿ. ನೀವು ಒಳ್ಳೆ ನಿಮ್ಮ ಸಾಯಿಸಿ ನಾನು ಲೀಡರ್ ಆಗ್ಬಿಡ್ಲಾ? ಸ್ವಲ್ಪ ಯೋಚನೆ ಮಾಡಿ ಅಣ್ಣ. ಅಣ್ಣ, ನನ್ನ ಮೈನಲ್ಲಿ ಉಸಿರೋವರೆಗೂ ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ನಾನು. ಏಯ್, ಯಾರೋ ಬಂದು ಸೇರ್ಕೊಂಡಿದ್ರು ಕಣೋ, ಈಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ಸೀಕ್ರೆಟ್ ಎಲ್ಲ ಗೊತ್ತಾದ್ಮೇಲೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬದುಕೋಗ್ಬಿಡ್ಬಾರ್ದು. ಅವ್ರೆಲ್ಲೇ ಇದ್ರು ಸರಿ, ಹುಡುಕಿ ಕೊಚ್ಚ ಹಾಕ್ಬಿಡ್ಬೇಕು. ಬಾರೋ ಹೋಗೋಣ. ಅಣ್ಣ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಲೇ, ಆ ಮನೆ ಒಳಗಡೆ ಇದ್ದ ಹೆಂಗ್ಸನ್ ಮೊಕ್ಕವ ನೋಡಿವ್ನಿಕಲ್ಲ. ಬಾ, ಸರಿ ನಡಿಯೋಣ ಬಾ. ಮನೇಲಿ ಜೂಟಾಟ ಆಡೋಣ ಅಂತ ಹೇಳ್ದೆ. ಕುಣ್ಕೊಂಡು ರೋಡಲ್ಲಿ ಹೋಗಿ ಆಟ ಆಡೋಣ ಅಂದ್ರೆ ಈಗ ನೋಡಿ ಎಂತ ಪರಿಸ್ಥಿತಿ ಬಂದಿದೆ. ಕಾಲೆಲ್ಲ ಎಷ್ಟು ನೋವ್ತಾ ಇದೆ ಗೊತ್ತಾ? ಅಯ್ಯೋ, ಈ ವಾಸ ಸೂಪರ್ ಐಡಿಯಾ ಕೊಟ್ಟ ಅನ್ಕೊಂಡೆ. ದುಬಾಕರ್ ಐಡಿಯಾ ಕೊಟ್ಟ ಅಂತ ಯಾವನಿಗೆ ಗೊತ್ತಿತ್ತು? ಪರಮೇಶ್ವರ್ ಅವ್ರೆ, ನಮ್ಮ ಯಜಮಾನ್ರು ಇನ್ನೂ ಮನೆಗೆ ಬಂದಿಲ್ಲ. ಬರ್ದೇ ಇರೋದೇ ಒಳ್ಳೇದು. ಅಲ್ಲ, ನಮ್ ಬೆನ್ ಹಿಂದೆನೆ ಬರ್ತಾ ಇದ್ರಲ್ಲ ಅಂತ ಹೇಳ್ದೆ ಅಷ್ಟೇ. ಪಾರು, ನನಗೆ ಯಾಕೋ ಮಿಸ್ ಹೊಡಿತಿದ್ಯಮ್ಮ. ಏನಾದ್ರೂ ಅಪಾಯದಲ್ಲಿ ಸಿಗಾಕೊಂಡಿದ್ದಾನ ವಾಸು ಅಂತ. ಪರಮೇಶ್ವರ್ ಅವ್ರೆ, ಸುಮ್ನೆ ಎದುರಿಸ್ಬೇಡ್ರಿ. ನನ್ಗಿರೋದು ಒಂದೇ ಗಂಟ. ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಒಂದು 2-3 ತೊಗೊಳಮ್ಮ. ತಮಾಷೆ ಮಾಡಿದ್ ಸಾಕು, ಫೋನ್ ಮಾಡಿ ಕೇಳಿ ಏನಾಗಿದೆ ಅಂತ. ಕರೆಕ್ಟ್, ಅವ್ನ ಶಿಷ್ಯಂದು ಫೋನ್ ಕಿತ್ಕೊ ಬಂದಿದ್ದೀನಿ. ಗುರು ನಂಬರ್ ಇರ್ಲೇಬೇಕಲ್ವಾ? ಹೌದು. ಅವನ ಹೆಸರೇನು ಗೋಪಾಲ ತಾನೆ? ಯಾವ್ದೋ ಗುರು ಗೋಪಾಲ ಅಂತ ಹಾಕೊಂಡಿದ್ದಾನಮ್ಮ. ಅವ್ರೆ. ಕರೆಕ್ಟ್ ಅಲ್ವಾ? ಶಿಷ್ಯಂಗೆ ಗುರು ಗೋಪಾಲ. ಎಸ್, ಫೋನ್ ಮಾಡೋಣ ಇರಮ್ಮ. ನಂಬರ್ ಹೇಳಮ್ಮ. ಹಲೋ. ಓ, ಶಿವರ್ ತಾನೆ? ನಮ್ಮನೇಲಿ ವಾಸವನ ವ್ಯಕ್ತಿ ನಡ್ಕೊಂಡು ಹೋಗಿದ್ದೀರಾ? ವಾಸುನೋ ಪಾಸುನೋ ಯಾವನು ಗೊತ್ತು. ಈಗ ಅವನು ನಮ್ಮ ಅಷ್ಟಲ್ಲಿದ್ದಾನೆ. ನಮ್ಗೆ ಆಟ ಆಡಿಸ್ತೀರ ನೀವು? ಲೇ, ಈಗ ನೀವಿಬ್ರು ನಮಗ್ ಬೇಕು. ನೀವೆಲ್ಲೇ ಇದ್ರು ಸರಿ, ಇಲ್ಲಿಗೆ ಬಂದು ನಮಗ್ ಶರಣಾಗಿ ನೀವು ಮಾಡಿ ತಪ್ಪಾಯ್ತು ಅಂತ ಒಪ್ಕೊಂಡು ನಮ್ಗೆ ಕಾಣಿಕೆ ಒಪ್ಪಿಸ್ತಿಲ್ಲ ಅಂದ್ರೆ ಈ ವಾಸುವನ್ನು ಪೀಸ್ ಮಾಡಿ ಪಾರ್ಸಲ್ ಮಾಡ್ಬಿಡ್ತೀವಿ. ವಾಸು ನಿಮ್ಮ ಹತ್ರ ಇರೋದು ನಿಜ ತಾನೆ? ಯಾವನೋ ಒಬ್ಬ ಇದ್ದಾನೆ, ಎತ್ತಾಕೊಂಡ್ ಬಂದಿದೀವಿ. ಅವ್ನು ಯಾರು ಅಂತ ಗೊತ್ತಿಲ್ಲ. ಫೋನ್ ಕೊಡ್ತೀನಿ, ಮಾತಾಡು ನೀನೆ. ಹಲೋ ಪರಮ. ಲೇ ವಾಸ, ಅಲ್ಲಿದ್ದೀನಾ? ಲೇ, ನೀನೇನು ಎದುರು ಬಿಡಕಣ, ಧೈರ್ಯವಾಗಿರೋ. ನಾವು ಬಂದು ನಿನ್ನ ಬಿಟ್ಕೊಂಡ್ಬರ್ತೀವಿ. ಒಂದು ವೇಳೆ ಸಾಯಿಸಿದ್ರೆ ಡೆಡ್ ಬಾಡಿ ನಾವು ತಗೊಂಡ್ಬರ್ತೀವಿ ಕಣ. ಆಯ್ತು, ಏನ್ ಮಾಡೋದು? ಲೇ ವಾಸ, ಅವನು ಹೇಳ್ಬಿಡು. ಅವನು ಅವ್ನ ಹೆಂಡತಿ ಇಬ್ರು ಬಂದು ನಾನು ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನೀನು ಪೀಸ್ ಮಾಡಿ ಪಾರ್ಸಲ್ ಮಾಡ್ಬಿಡ್ತೀವಿ. ಹೇಳೋ. ಲೇ ಪರ್ಮ, ತುಂಬಾ ಹಿಂಸೆ ಮಾಡ್ತಿದಾರೆ ಕಣೋ. ನೀವಿಬ್ರು ಬಂದು ಶರಣಾಗಿಲ್ಲ ಅಂದ್ರೆ ನನ್ನ ಇಲ್ಲಿ ಪೀಸ್ ಮಾಡ್ತಾರೆ. ಅಯ್ಯೋ, ನಾನು ಹೇಳ್ತೀನಿ ಹಂಗೆ ಮಾಡು. ಲೌಡ್ ಸ್ಪೀಕರ್ ಹಾಕಿದಾರಾ? ಇಲ್ಲ ತಾನೆ? ಓಕೆ. ಇಷ್ಟು ಮಾಡ. ಆಯ್ತು ಕಣ. ಶರಣರು ಆಯ್ತಾರಂತೆ. ಯಾರ್ದು ಈ ನಂಬರು? ಸರಿ. ಹಲೋ, ಯಾರು ಶಿವ ಮಾತಾಡ್ತಿರೋದಾ? ಹೌದು, ಶಿವನೇ. ಸ್ವಲ್ಪ ಅರ್ಜೆಂಟ್ ಮಾತಾಡ್ಬೇಕಾಯ್ತು. ಎಲ್ಲಿ, ಅಣ್ಣ ಜೊತೆ ಇದೆಯಾ? ನಾನೇ ಶಿವು. ಅದೇನ್ ವಿಷಯ ಅಂತ ಹೇಳಿ. ನೋಡು, ಯಾರಿಗೂ ಅನುಮಾನ ಬರಬಾರ್ದು. ಗೋಪಾಲನ್ನ ಮುಗ್ಸಕ್ಕೆ ಅಂತ ಒಂದ್ಸರಿ ಸ್ಕೆಚ್ ಹಾಕಿದ್ವಿ, ಎಡವಟ್ ಆಯ್ತು. ನಮ್ಮ ಪ್ಲಾನ್ ಯಾವಾಗಲೂ ಸೂಪರ್ ಆಗಿ ಇರುತ್ತೆ. ಫಸ್ಟ್ ಟೈಮು ಎಡವಟ್ ಆಗಿದ್ದು, ಆದ್ರೂ ತಲೆ ಕೆಡ್ಸ್ಕೊಂಬೇಡ. ನೋಡು, ನನ್ನನ್ನು ಕಿಡ್ನಾಪ್ ಮಾಡು, ನಾನು ಅಲ್ಲಿಗೆ ಬರ್ತೀನಿ.
ನಾನು ನೀನು ಸೇರ್ಬಿಟ್ಟು ಆ ಗೋಪಾಲನ್ನ ಮುಗ್ಸೋಣ. ಆಮೇಲೆ ನಮ್ಮ ಏರಿಯಾಗೆಲ್ಲ ನೀನೇ ದೊಡ್ಡ ರೌಡಿ ಅಂತ ಹೇಳಿ ಪಟ್ಟ ಕಟ್ಬಿಡ್ತೀನಿ. ಹೆಂಗೆ? ಆಮೇಲೆ ಇನ್ನೊಂದು ವಿಷಯ, ಅಲ್ಲಿ ವಾಸು ಅಂತ ಒಬ್ಬ ರೌಡಿ ಇದಾನಲ್ಲ, ಅವನು ಬಹಳ ಖತರ್ನಾಕು, ಬಹಳ ಚಾಲಕಿ. ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತಾನೆ ಹೇಳಕ್ಕಾಗಲ್ಲ. ಅವನ ಜೊತೆ ಹುಷಾರಾಗಿರೋ. ಅವನ್ ಸಪೋರ್ಟ್ ತಗೋ. ಏನೋ? ಓಕೆ, ಬಾಯ್. ರೀ, ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರೆ ನಂಗೆ ಕ್ಯಾರೆಟ್ ಹಲ್ವಾ ಯಾರು ಕೊಡಿಸ್ತಾರೆ? ಸುಮ್ನೆ ಇರಮ್ಮ, ಇದೆಲ್ಲ ಪ್ಲಾನು. ಶಿವು ಬರ ಇಲ್ಲಿ. ಏನೇನ ಏನು ನನ್ನ ಜೊತೆಲಿ ಇದ್ಕೊಂಡು ನನ್ನನ್ನು ತಿನ್ಕೊಂಡು ಬಿತ್ತಿತ್ತು, ಇದು ನನಗೆ ಪತ್ತಿ ಇಡ್ತಾ ಇದ್ಯಾ ನಿನ್ನ? ಬೇಡಣ, ನನ್ನ ಕೋಪ ಬಂದ್ರೆ ನಾನು ಹೊಡಿಬೇಕಾಯ್ತದೆ. ನೀನು ನನ್ಗೆ ಹೊಡಿತೀಯನ? ಅಂತ ಕಳ್ರು ಸಿಕ್ಬಿದ್ರು. ಏನೋ ಸಿಕ್ಬಿದ್ರ? ಇದೆಲ್ಲ ಈ ಶಿವು ಮಾಡಿದ ಪ್ಲಾನ್ ತಾನೇ? ಆ ಶಿವಂಗ್ ಯಾಕಯ್ಯ ಪಾಪ ಬೈತ್ಯಾ? ಹಾ. ಶಿವದೇನು ತಪ್ಪಿಲ್ಲ. ಶಿವನ್ ಹೆಸರು ಬಳಸ್ಕೊಂಡು ನಿನ್ನೂ ಹಿಡ್ದಾಕೊಂಡ್ವಿ ಅಷ್ಟೇ. ಅಣ್ಣ, ನನ್ಗೆ ಅವತ್ತೇ ಅನುಮಾನ ಇತ್ತು ಈ ನನ್ನ ಮಕ್ಳಿಗೆ ಏನೋ ಪ್ಲಾನ್ ಮಾಡೋರು ಅಂತ. ಸುಮ್ನೆ ನೀವು ನನ್ನ ಮೇಲೆ ಅನುಮಾನ ಪಟ್ಟು ಕಿತ್ತಾಡಂಗ್ ಮಾಡಿದ್ರಿ. ಏಯ್ ಗೂಬೆಗಳ, ಛತ್ರಿ ಕೆಲಸ ಮಾಡಿದ್ರೆ ಒಂದಲ್ಲ ಒಂದ್ ದಿವಸ ಸಿಕ್ಕಾಕೊಳ್ಳೇಬೇಕು. ಇವತ್ತು ನೀವು ಸಿಕ್ಕಾಕೊಂಡಿದ್ದೀರಾ. ನಿಮ್ಮ ಫೈಲು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿಟ್ಟಿದ್ದೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದನ್ನ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಯಾವ್ದಮ್ಮ ಇದು? ಓ, ಶಿಶುಪಾಲ್ ನಿಮ್ಮ ಅಣ್ಣಯ್ಯ. ಹೇಳು ಶಿಶುಪಾಲ್. ಹಾ ಹೌದೌದು, ಆ ಕಳ್ಳರನ್ನ ಹಿಡ್ದಾಕಿದ್ ನಾನೇ. ಏನು ಕಳ್ಳರನ್ನ ಹಿಡ್ದಾಕಿದ್ದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ 1 ಲಕ್ಷ ರೂಪಾಯಿ ಪ್ರೈಸ್ ಕೊಡಿಸ್ತಾ ಇದೀಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. 1 ಲಕ್ಷ ರೂಪಾಯಿ ಬಹುಮಾನ ಬಂದಿದ್ಯಾ? ನಂಗೆ ಗೊತ್ತಿತ್ತು ರೀ ಬಹುಮಾನ ಬಂದೇ ಬರುತ್ತೆ ಅಂತ. ಹೆಂಗಮ್ಮ ಗೊತ್ತಿತ್ತ? ನಾನು ತಿರುಪತಿ ತಿಮ್ಮಪ್ಪಂಗೆ ನನ್ನ